ಎಲ್ಲರಿಗೂ ನನ್ನ ನಮಸ್ಕಾರಗಳು. ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನು ಬರ್ಕೋತಕ್ಕಂಥದ್ದು FA3 ಮಾಡೆಲ್ ಕ್ವಶನ್ ಪೇಪರ್, ವಿಷಯ ಗಣಿತ, ತರಗತಿ 9, ಅಂಕಗಳು 20, ಸಮಯ 40. LBA ಆಧಾರಿತವಾಗಿರ್ತಕ್ಕಂತಹ ಸಾಧನ ಪರೀಕ್ಷೆ 3ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಒಟ್ಟು ಇಲ್ಲಿ ಇರತಕ್ಕಂಥ ಅಂಕಗಳು 3. ಒಂದನೇ ಪ್ರಶ್ನೆ, ಒಂದು ವೃತ್ತದಲ್ಲಿ ಅತಿ ದೊಡ್ಡ ವ್ಯಾಸ ABಯ ಉದ್ದ 12 ಸೆಂಟಿಮೀಟರ್ ಆಗಿದೆ. ಆ ವೃತ್ತದ ತ್ರಿಜ್ಯದ ಅಳತೆಯನ್ನು ಕೇಳಿದ್ದಾರೆ. 2 ಸೆಂಟಿಮೀಟರ್, 4 ಸೆಂಟಿಮೀಟರ್ ಬಿ ಆಪ್ಷನ್, ಸಿ 6 ಸೆಂಟಿಮೀಟರ್, ಡಿ ಆಪ್ಷನ್ 12 ಸೆಂಟಿಮೀಟರ್ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಎರಡನೇ ಪ್ರಶ್ನೆ KLM ಮತ್ತು ತ್ರಿಭುಜ XYZ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜವಾದರೆ ಮತ್ತು L ಕೋನ 70 ಆದರೆ M ಕೋನ 50 ಡಿಗ್ರಿ ಆದರೆ ಕೋನ X ನ ಅಳತೆ ಎ ಆಪ್ಷನ್ 50 ಡಿಗ್ರಿ, ಬಿ 60 ಡಿಗ್ರಿ, ಸಿ 70 ಡಿಗ್ರಿ, ಡಿ 120 ಡಿಗ್ರಿ. ಮೂರನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ ಒಂದು ಕೋನ 70 ಡಿಗ್ರಿ ಆದರೆ ಅದರ ಪಾರ್ಶ್ವ ಕೋನದ ಅಳತೆ ಅಂತ ಕೇಳಿದರೆ 20 ಡಿಗ್ರಿ, ಬಿ ಆಪ್ಷನ್ 70, ಸಿ 90, ಡಿ 110 ಡಿಗ್ರಿ. ಇನ್ನು ಎರಡನೇ ಪ್ರಶ್ನೆ 1 ಅಂಕದ ಪ್ರಶ್ನೆಗಳು. ಇಲ್ಲಿ ಕೂಡ 3 ಪ್ರಶ್ನೆಗಳಿವೆ. 4ನೇ ಸರ್ವಸಮ ತ್ರಿಭುಜಗಳನ್ನು ವ್ಯಾಖ್ಯಾನಿಸಿ. 5ನೇ ಸಮಾಂತರ ಚತುರ್ಭುಜ ಯಾವುದಾದ್ರೂ 2 ಗುಣಲಕ್ಷಣಗಳನ್ನು ಬರೆಯಿರಿ. 6ನೇ ಪ್ರಶ್ನೆ, ಒಂದು ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ ಎಷ್ಟು? ಇನ್ನು 3ನೇ ಪ್ರಶ್ನೆ 2 ಅಂಕದ ಪ್ರಶ್ನೆಗಳು, ಪ್ರತಿ ಒಂದಕ್ಕೂ 2 ಅಂಕ, ಒಟ್ಟು 4 ಅಂಕಗಳು 2 ಪ್ರಶ್ನೆ. ಚಿತ್ರದಲ್ಲಿ KLM ಒಂದು ಸಮಾಂತರ ಚತುರ್ಭುಜ ಆದರೆ X ಮತ್ತು Y ಬೆಲೆಗಳನ್ನು ಕಂಡುಹಿಡಿದು ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ. 8ನೇ ಪ್ರಶ್ನೆ, ತ್ರಿಭುಜ ABC ಒಂದು ಸಮಬಾಹು ತ್ರಿಭುಜವಾಗಿದೆ. ABCD ಒಂದು ಚಕ್ರೀಯ ಚತುರ್ಭುಜವಾದರೆ ಕೋನ BDCಯ ಅಳತೆಯನ್ನ ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆ. ಇನ್ನು ಪ್ರಶ್ನೆ ಸಂಖ್ಯೆ 4 3 ಅಂಕದ ಪ್ರಶ್ನೆಗಳು. ಇಲ್ಲಿ 3 ಅಂಕದ 2 ಪ್ರಶ್ನೆಗಳಿರೋದ್ರಿಂದ ಒಟ್ಟು ಅಂಕಗಳು 6. ಒಂದು ಆಯತದ ಕರ್ಣವು ಅದನ್ನು 2 ಸರ್ವಸಮ ತ್ರಿಭುಜಗಳಾಗಿ ವಿಭಜಿಸುತ್ತದೆ ಎಂದು ಸಾಧಿಸಿ. 10ನೇ ಪ್ರಶ್ನೆ, O ಕೇಂದ್ರವಾದ ವೃತ್ತದಲ್ಲಿ ADಯು ವ್ಯಾಸ ಮತ್ತು ABಯು ಆಗಿದೆ. AD 34 ಸೆಂಟಿಮೀಟರ್ ಮತ್ತು AB 30 ಸೆಂಟಿಮೀಟರ್ ಆದರೆ ವೃತ್ತ ಕೇಂದ್ರದಿಂದ ABಗೆ ಇರುವ ಲಂಬ ದೂರವನ್ನು ಕಂಡುಹಿಡಿಯಿರಿ ಅಂತ. ಇನ್ನು 5ನೇ ಪ್ರಶ್ನೆ 4 ಅಂಕದ ಪ್ರಶ್ನೆ, ಒಂದೇ ಒಂದು ಪ್ರಶ್ನೆ, ಒಟ್ಟು ಅಂಕಗಳು 4. 11ನೇ ಪ್ರಶ್ನೆ, ಒಂದು ತ್ರಿಭುಜದ ಯಾವುದೇ 2 ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು 3ನೇ ಬಾಹುವಿಗೆ ಸಮಾನಾಂತರವಾಗಿರುತ್ತದೆ ಮತ್ತು ಅದರ ಅರ್ಧದಷ್ಟಿರುತ್ತೆ ಎಂದು ಸಾಧಿಸಿ. ಮಧ್ಯಬಿಂದು ಪ್ರಮೇಯ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ಈ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ FA3 ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ಮಾಡಿದ್ದೀನಿ. ಈ ಪ್ರಶ್ನೆ ಪತ್ರಿಕೆ ಮತ್ತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿದ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.